ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐರ ವ್ಲಾಗ್ಸ್. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಮಜ್ಜಿಗೆ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ನೋಡುಂಬರಿ. ಆದರೆ ನಾವು ಮೊಸರುಗಾಯಿ ಅಂತ ಹೇಳ್ತೀವಿ ಇದಕ್ಕೆ ಉತ್ತರ ಕರ್ನಾಟಕದೊಳಗೆ. ಹೊಲದಾಗಿರೋ ಫ್ರೆಶ್ ಮೆಣಸಿನ್ಕಾಯಿ ಹರ್ಕೊಂಬಂದು ಅವನ್ನ ಒಂದು ಪಿನ್ನ ತೊಗೋರಿ. ಪಿನ್ ಅಂತಾರಲ್ಲ, ಚಾಕುಲೇನೋ ಹಿಂಗೆ ಮಾಡ್ಕೋಬೋದು, ಆದರೆ ಪಿನ್ನದ್ಲೇನು ಲಘು ಆಕೈತಿ. ಈಗ ಇದ್ರಾಗ ಅದು ಏನೇನು ತುಂಬಬೇಕಂದ್ರೆ ಮೊಸರು, ಜೀರಿಗೆ ಪೌಡ್ರನ್ನ, ಉಪ್ಪನ್ನ ಮಿಕ್ಸರ್ ಹಾಕಿಟ್ಕೊಂಡಿರ್ತೀವಿ. ಜೀರಿಗೆ ಪೌಡ್ರು ಉಪ್ಪನ್ನ ಮಿಕ್ಸರ್ ಹಾಕಿ ಮೊಸರೊಳಗೆ ಮಿಕ್ಸ್ ಮಾಡಿಕೊಂಡು ಅವನ್ನ ಒಂದೊಂದು ಅಗ್ಲು ಮಾಡಿ ಅದ್ರೊಳಗೆ ಹಿಂಗೆ ಫಿಲ್ ಮಾಡ್ಕೊತ ಹೋಗ್ಬೇಕ್ರಿ. ಹಂಗೆ ಮೇಲೆ ಹಚ್ಚಿದ್ರೆ ಅವು ಬಿಸಿಲಿಗೆ ಮಣಿನ ಮೇಲೆ ಉದ್ರಿಬಿಟ್ರೆ ಮತ್ತು ಅದು ಫ್ಲೇವರ್ಲೆಸ್ ಆಗ್ಬಿಡ್ತೈತಿ. ಹಾಗಾಗಿ ಮೆಣ್ಸಿನ್ಕಾಯಿ ಒಳಗನ ಹಂಗೆ ಉಷ್ಟು ಮೊಸರು, ಉಪ್ಪು, ಜೀರಿಗೆ ಅವಿರ್ತಾವಲ್ಲ ಹಂಗೆ ತುಂಬ್ಕೊತ ಹೋಗ್ಬೇಕ್ರಿ. ಮೆಣ್ಸಿನ್ಕಾಯಿ ಫ್ರೆಶ್ ಇದ್ರೆ ಚಲೋ ಆಕೈತಿ. ನಾವು ಹಳ್ಳಿ ಒಳಗೆ ಹೊಲದಾಗ ತಂದು ಬಿಡ್ತೀವಿ. ಆದರೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಮಾರ್ಕೆಟ್ ಒಳಗೆ ತೊಗೊಂಬಂದಾರ ಮಾಡ್ಕೊರಿ. ತಿನ್ನೋಕೆ ಊಟದಾಗಿದ್ದು ಒಂಥರ ಸ್ಪೆಷಲ್ ಟೇಸ್ಟ್ ಕೊಡ್ತೈತಿ. ಹಿಂಗೆ ಎಲ್ಲ ಫ್ರೆಶ್ ಮೆಣ್ಸಿನ್ಕಾಯಿ ತೊಗೊಂಡು ನಡ್ಬರ್ಕ ಸಿಳ್ಕೊಂಡು ಚಾಕುಲೇನೂ ಸಿಳ್ಕೊರಿ. ಆದರೆ ಅದಕ್ಕಿಂತ ಜಲ್ದಿ ಆಗಬೇಕಂದ್ರೆ ಪಿನ್ ಇರ್ತಾವಲ್ಲ ಅದರಲ್ಲಿ ಮಾಡ್ಕೊಂಡು ಅವೆಲ್ಲ ಫಿಲ್ ಮಾಡ್ಕೊರಿ. ಆಮೇಲೆ ಏನರ ಉಳ್ದಿದ್ದು ಮಸಾಲೆ ಇತ್ತಂದ್ರೆ ಅದನ್ನೆಲ್ಲ ಅದ್ರ ಮೇಲೆ ಸುರಿದು ಈ ಥರ ಅವನ್ನ ಮಿಕ್ಸ್ ಮಾಡ್ಕೊರಿ. ಚಂದಾಗ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಎಲ್ಲ ಮೆಣ್ಸಿನ್ಕಾಯಿಗೂ ಮೊಸರು ಎಲ್ಲ ಹಂಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಗಾಳಿ ಆಟ್ಲಿರ್ತಂಗೆ ಫುಲ್ ಅದ್ರ ಮ್ಯಾಗ ಒಂದು ದೊಡ್ಡ ಪರಾತದಂಥದ್ದು ಮುಚ್ಚಿ ಪುಟ್ಟಿ ಒಳಗಿಟ್ಟು ಒಂದು ಓವರ್ ನೈಟ್ ಬಿಡ್ಬೇಕ್ರಿ. ಅದು ಯಾಕಂದ್ರೆ ಓವರ್ ನೈಟ್ ಬಿಟ್ಟರೆ ಅದು ಉಪ್ಪು ಅದು ಏನು ಮಸಾಲೆ ಇರ್ತೈತಿ ಅದ್ರ ಫ್ಲೇವರ್ ಎಲ್ಲ ಅದು ಹೇರ್ಕೊಂಡಿರ್ತೈತಿ. ಅದ್ರ ಟೇಸ್ಟ್ ಒಣಗಿದ್ರೂ ಅದು ಉಪ್ಪು ಅಂತ ಅನಿಸ್ತೈತಿ ನಮಗೆ ತಿನ್ನೋಕೆ. ಹಿಂಗೆ ಅದನ್ನು ಮುಚ್ಚಿಟ್ಟು ಬಿಟ್ರೆ ಬೆಳಿಗ್ಗೆ ನೋಡೋಕೆ ಹಿಂಗಾಗಿರ್ತವೆ ನೋಡ್ರಿ. ಅವು ಫುಲ್ ಎಲ್ಲ ಉಪ್ಪು ಹೀರ್ಕೊಂಡಿರ್ತೈತಿ, ಮೊಸರೆಲ್ಲ ಗಟ್ಟಿ ಇರ್ತೈತಿ, ನೋಡೋಕೆ ಹಿಂಗೆ ಕಾಣ್ತಿರ್ತಾವೆ. ರಾತ್ರಿ ಚೆಂದಾಗ ಆ ಉಪ್ಪು ಮತ್ತು ಜೀರಿಗೆ ಇದ್ರೊಳಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಂದ್ರೆ ಇಷ್ಟು ಚಂದ ಕಾಣ್ತಿರ್ತಾವ್ರಿ. ಇಷ್ಟು ಚಂದಾಗ ಉಪ್ಪು ಹೀರ್ಕೊಂಡಿರ್ತಾವೆ. ಬಿಸಿಲಿಗೆ ಒಣಗಿದ್ರು ಅದ್ರ ಟೇಸ್ಟ್ ಏನು ಹಂಗೆ ಸಪ್ಪೆ ಅನ್ಸಂಗಿಲ್ಲ, ಉಪ್ಪನೇ ಅನಿಸ್ತೈತಿ. ಹಂಗೆ ರಾತ್ರಿ ಮ್ಯಾರಿನೇಟ್ ಮಾಡಿದಂಥ ಮೆಣ್ಸಿನ್ಕಾಯಿನ ಬೆಳಗ್ಗೆ ಮಾಳ್ಗೆ ಮ್ಯಾಗ ಹೋಗಿ ಬೆಳಗ್ಗೆ ಬಿಸಿಲು ಬಿದ್ದಿರ್ತೈತಲ್ರಿ, ಒಂದು 10 ಗಂಟೆ ಸುಮಾರಿಗೆ ಹಿಂಗೆ ಹೋಗಿ ತಳ್ಳುವಾಗಿ ಒಂದು ಸೀರೆ ಹಾಸಿ ಇಲ್ಲಾಂದ್ರೆ ಯಾವ್ದಾರ ಒಂದು ಬಟ್ಟೆ ಹಾಸಿ ಬಿಡಿಯಾಗಿ ಅವ್ನು ಒಣಾಕ್ಬೇಕ್ರಿ. ಮ್ಯಾಗ ಹಾಕಿದ್ರೆ ಅವು ಹಸಿ ಇದ್ರೆ ಬಿಸಿಲಿಗೆ ಜಲ್ದಿ ಒಣಗಂಗಿಲ್ಲ. ಅವು ಬಿಡಿ ಹಾಕಿದ್ರೆ ಒಂದು ವಾರ ಬೇಕ್ರಿ ಅದು ಮೆಣ್ಸಿನ್ಕಾಯಿ ರೆಡಿ ಆಗಕ್ಕೆ. ಹಾಗಾಗಿ ಅವ್ನು ತಳುವಾಗಿ ಒಂದು ಬಟ್ಟೆ ಹಾಸಿ ಬಿಸಿಲೊಳಗೆ ಎಲ್ಲನೂ ಹಾಕ್ಕೋಬೇಕ್ರಿ, ಒಣಾಕ್ಬೇಕು. ಇಲ್ಲೇ ನಾನು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡಿದಾಗ ಹೆಂಗೆ ಒಣಾಕಿನ ಅಂತ ತೋರ್ಸಾತೀನಿ ನೋಡ್ರಿ. ಒಂದೊಂದು ಹಂಗೆ ಬಿಡಿಯಾಗಿ ಒಣಾಕ್ಬೇಕ್ರಿ, ಇಲ್ಲಾಂದ್ರೆ ಜಲ್ದಿ ಆರಂಗಿಲ್ಲ ಅಂತ ಹೇಳಿದ್ನಲ್ಲ. ಹಾಗಾಗಿ ಹಂಗೆ ಒಂದೊಂದು ಬಿಡಿಯಾಗಿ ಒಣಾಕ್ರಿ ಅಂತ ಹೋಗ್ರಿ ಅವನ್ನ. ಹಿಂಗೆ ಮೆಣ್ಸಿನ್ಕಾಯಿ ಒಣಕ್ಕೆ ಹೋದಾಗ ಹಿಂಗೆ ನಾವು ಮಳ್ಗೆ ಮ್ಯಾಗ ಬಿಸಿಲಿತ್ತಂದ್ರೆ ಎಲ್ಲ ಕಾಳುಗಳನ್ನ ಒಣಕೊಂಡಿರ್ತೀವಿ. ಹಂಗೆ ಹೆಸರು ಕಾಳು ಹಾಕಿದ್ವಿ, ಒಂದು ಗುಬ್ಬಿ ಬಂದಿಷ್ಟು ಚಂದ ತಿನ್ನಾತಿತ್ತು ನೋಡ್ರಿ. ಅದನ್ನು ವಿಡಿಯೋ ಮಾಡ್ಕೊಂಡು ನೀವು ಹಿಂಗೆ ಯಾವ್ದಾರ ಕಾಳು ಸ್ವಲ್ಪ ನೀರು ಹಾಕಿಟ್ಟಿರಿ, ಯಾವ ಥರ ಪಕ್ಷಿ ಬಂದು ತಿಂದು ಹೋಗ್ತಿರ್ತೈತಿ, ಅದು ನೋಡೋಕೆ ಒಂದು ಖುಷಿ ಆಕೈತಿ. ನಾನು ಹಿಂಗೆ ಎಲ್ಲ ಕಾಳು ನೋಡ್ಕೊತಾನೆ ಈ ಮೆಣ್ಸಿನ್ಕಾಯಿನೂ ಎಲ್ಲ ಒಣಾಕಿದ್ದೆ. ಅವೆಲ್ಲ ರಾತ್ರಿ ಅನ್ನೋಷ್ಟ್ರಾಗೆ ಹಿಂಗಾಗಿತ್ತು ನೋಡ್ರಿ. ರಾತ್ರಿ ಅಂದರೂ ಸಾಯಂಕಾಲ ಅನ್ನೋಷ್ಟ್ರಾಗೆ ತಗೊಂಡ್ಬಿಡ್ಬೇಕ್ರಿ. ಮತ್ತು ತಂಪಿಗೆ ಬಿದ್ದರೆ ಮತ್ತು ಅವು ಮೆತ್ತಗಾಗ್ಬಿಡ್ತಾವೆ. ಒಂದು ದಿನಕ್ಕೆ ಇಷ್ಟ ಮಬ್ಬಾಗ್ತವೆ ನೋಡ್ರಿ. ಅವು ಇಷ್ಟ ಅವು ತಳ್ಳಗಾಗೋದು. ಹಿಂಗೆ ಡೈಲಿ ಒಂದು ವಾರ ಹಾಕಿದ್ರೆ ಅವು ಅವಾಗ ಫುಲ್ ಒಣಗ್ತಾವೆ. ಇವತ್ತು ಒಂದು ರಾತ್ರಿಗೆ ಇಷ್ಟು ಒಣಗ್ಯಾವ್ರಿ, ಒಂದು ಹಗಲಿಗೆ ಎಷ್ಟು ಒಣಗ್ಯಾವು. ಈಗ ನಿಮ್ಗೆ ನಾನು ಫುಲ್ 6 ಡೇಸ್ ಆದಮೇಲೆ ಅವೆಲ್ಲ ಒಣಗಿದ ಮೇಲೆ ಹೆಂಗೆ ಕಾಣ್ತಾವೆ ಅಂತ ತೋರಿಸ್ತೀನಿ ನೋಡ್ರಿ. ಈಗ 6 ದಿನ ಆದಮೇಲೆ ಅವು ಹಿಂಗೆ ಕಾಣ್ತಾವೆ ನೋಡ್ರಿ. ಫುಲ್ಲು ಒಣಗಿರ್ತಾವೆ, ಬೆಳ್ಳಗಾಗ್ಬಿಟ್ಟಿರ್ತಾವೆ, ಅವು ಹಸಿರು ಕಲರ್ ಹೋಗಿ ಅವಾಗ ಹಿಂಗೆ ಕಾಣ್ತಿರ್ತಾವೆ. ಇವನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬೋದ್ರಿ. ಇವಾಗ ಏನೂ ಆಗಂಗಿಲ್ಲ. ಫುಲ್ ಒಣಗಿದ ಮೇಲೆ ನಾವು ತೊಗೊಂಬಂದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ನಾವಿಲ್ಲೇ ಹಬ್ಬದ ದಿನ ನಾನು ಹುರ್ಕೊಳತ್ತೀನಿ ನೋಡ್ರಿ. ಈಗ ಎಣ್ಣೆ ಒಳಗೆ ಕಡುಬು ಅವನ್ನೆಲ್ಲ ಹುರಿದು ಉಳಿದ್ಮೇಲೆ ಸ್ವಲ್ಪ ಎಣ್ಣೆ ಉಳಿದಿತ್ತು, ಎಣ್ಣೆ ಒಳಗನೆ ಇವನ್ನ ಮೆಣ್ಸಿನ್ಕಾಯಿನೂ ಹುರ್ಕೊಳತ್ತೀನಿ. ಹಿಂಗೆ ಎಷ್ಟು ಬೇಕು ಎಷ್ಟು ಜನ ಇರ್ತೀವಿ ನೋಡ್ಕೊಂಡು ಅಷ್ಟು ಹುರ್ಕೊಂಡು ಊಟದ ಟೈಮ್ನಾಗ ಮಾಡ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಆಗ್ತಾವ್ರಿ. ಊಟದ ಟೇಸ್ಟೇ ಚೇಂಜ್ ಆಕೈತಿ. ಹಿಂಗೆ ಒಂದು ಸೈಡಿಗೆ ನೆಂಚ್ಕೊಂಡು ತಿಂತಿರ್ಬೇಕು. ಹಿಂಗೆ ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅವೆಲ್ಲ ಉಪ್ಪು ಜೀರಿಗೆ ಹಿರ್ಕೊಂಡು ಇಷ್ಟು ರುಚಿ ಹಾಕೋರಿ ತಿನ್ನೋಕೆ. ಊಟದ ಟೈಮ್ನಾಗ ಇವ್ನು ಮಾಡ್ಕೊಂಡು ತಿನ್ನಿರಿ. ನಾ ಮಾಡಿರೋ ಈ ಮಜ್ಜಿಗೆ ಮೆಣ್ಸಿನ್ಕಾಯಿ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೊ ಮಚ್.